ಏ ಇವಾಗ ಸುಮ್ಮನೆ ಮುಚ್ಚಿಕೊಂಡು ಫೋನ್ ಇರ್ತೀಯಾ ಏನಿಲ್ಲ. ನಾನು ಫೋನ್ ಇಡಲ್ಲ ಡಿಯರ್. ನನಗೇನು ಬೇಕು ನನ್ನ ಪಾಲಿನ ನನಗೆ ಕೊಟ್ಬಿಡು. ಆವಾಗ ನಿನ್ನ ತಂಟೆಗೆ ಬರೋದಿಲ್ಲ ನಾನು. ಏ ಆಲ್ರೆಡಿ ನಿನಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟಾಗೈತಿಲ್ಲ, ಮತ್ತೆ ಅದಕ್ಕೆ ನನಗೆ ಕಾಡ ಕುಂತಿದ್ದೀನಿ ನೀನು. ಅಲ್ಲ ಡಿಯರ್, ಕೋಟ್ಯಾಂತರ ರೂಪಾಯಿ ಆಸ್ತಿ, ಕೋಟ್ಯಾಂತರ ರೂಪಾಯಿ ರೊಕ್ಕ ಅಲ್ಲೇ ನಿಮ್ಮ ಮನ್ಯಾಗ ಬಿದ್ದಾವು. ಅದ್ರಾಗ 1,00,000 ತೆಗೆದುಕೊಟ್ರೆ ನಿಮ್ಮ ಅಪ್ಪನ ಮನೆಗೆ ಗಂಟು ಏನಾರು ಕರಗ್ತೈತನ? ಅದೇನೋ ಅಂತಾರಲ್ಲ, ಸಮುದ್ರದಾಗ ಒಂದು ಚಮಚ ನೀರು ತೆಗೆದ್ರೆ ಏನಾರು ಪರಕ ಬೀಳ್ತೈತನ? ಇಲ್ಲ. ಏನು ನೀನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿದ್ದು ರೊಕ್ಕ ಏನಾರು ಕೇಳಾಕೊಂತೀನಿ ನಾನು? ಇಲ್ಲ. ನಿಮ್ಮ ಅಪ್ಪ ದುಡ್ದಿದ್ದು ರೊಕ್ಕ ಕೊಡಾಕ ಏನಾಗೈತಿ ನಿನಗೆ ದಾಡಿ? ನಿಮ್ಮಪ್ಪರ ಏನಂಗ ಬೆವ್ರು ಸುರಿಸಿ ರಕ್ತ ಸರಿಸಿ ದುಡ್ದಿದ್ದು ರೊಕ್ಕ ಏನಲ್ಲಲ್ಲ ಅದು, ಪಿತ್ರಾರ್ಜಿತ ಆಸ್ತಿ ಅಲ್ಲ. ಅದ್ರಾಗ 1,00,000 ರೂಪಾಯಿ ರೊಕ್ಕ ಕೊಟ್ರೆ ಏನು ಕರಗ್ತೈತಿ ನಿಮ್ದು? ಹಾಕಾಕ 1,00,000 ರೂಪಾಯಿ. ಮತ್ತೀಗ ಏನಾರ ನೀ ರೊಕ್ಕ ಹಾಕಿದೆ ಅಂದ್ರೆ ಒಂದು ಸ್ವಲ್ಪ ದಿನ ಆರಾಮಿರ್ತಿದ್ದಿ. ಇಲ್ಲ ಅಂದ್ರೆ ನೀನು ಗೊತ್ತಲ್ಲ ನಾವು ಹೆಂಗಂತಂದು. 1 ರೂಪಾಯಿನೂ ಹಾಕಂಗಿಲ್ಲ, 8 ಹಾಕೋಂಗಿಲ್ಲ. ಅದೇನು ಮಾಡ್ಕೋತಿ ಮಾಡ್ಕೋ, ನಾನು ನೋಡೇ ಬಿಡ್ತೀನಿ. ನಿಂಗೊಂದು ವಿಷಯ ಗೊತ್ತಾ ಕವಿತಾ? ನೀ ಯಾವ ಊರಾಗದಿದ್ದಿ, ಯಾರ ಮನೆಯಾಗದಿದ್ದಿ, ನಿಮ್ಮ ಮನೆ ಅಡ್ರೆಸ್ಸು, ನಿಮ್ಮ ಮನ್ಯಾಗ ಯಾರ್ಯಾರು ಅದಾರ ಎಲ್ಲನೂ ನನಗೆ ಗೊತ್ತೈತಿ. ನೋಡು ಏನು ಮಾಡ್ತಿದ್ದಿ ಅಂತಂದು. ಏನು ಹೆದರ್ಸಾಕೊಂತಿದ್ದೇನಾ? ಅಯ್ಯೋ ಕವಿತಾ ಕವಿತಾ ಕವಿತಾ, ನಾನು ಏನಂತ ನೀನು ಇನ್ನೂ ನನ್ನನ್ನು ಅರ್ಥನ ಮಾಡ್ಕೊಂಡಿಲ್ಲ ನೋಡು. ಛೇ, ಇಲ್ಲಿ ಪರವಾಗಿಲ್ಲ, ನಾನು ಹೇಳ್ತೀನಿ ನೋಡು. ನಾನು ಹೇಳಿದ ಮೇಲೆ ಯೋಚನೆ ಮಾಡಿ ನೀನು. ನಿನ್ನ ಗಂಡನ ಹೆಸರು ರಾಜು. ನಿಮ್ಮ ಮನ್ಯಾಗ ನಿಮ್ಮ ಅತ್ತಿ ಮಾವ, ಒಬ್ಬ ಅಜ್ಜಿ, ನಿನ್ನ ಗಂಡಂದು 2 ಅಣ್ಣನರು, ಅವ್ರ ಹೆಂಡ್ತಿಯರು, ನಿಮ್ಮ ನಾದ್ನಿ, ಇಷ್ಟು ಜನ ಅದೀರಿ ನಿಮ್ಮ ಮನ್ಯಾಗ. ನಿನ್ನ ಗಂಡ ಯಾವಾಗ ಸದ್ಯಕ್ಕೆ ಗೋರ್ಮೆಂಟ್ ನೌಕರಿ ಕಳ್ಕೊಂಡು ಮನ್ಯಾಗ ಕುಂತಾನ. ಇಷ್ಟು ಸರಿ ತಾನೇ? ಇಷ್ಟ ಸಾಕಾ ಅಥವಾ ಇನ್ನೂ ಬೇಕಾ? ಹಂಗೆ ಇನ್ನೊಂದು ವಿಷಯ, ನಿಂಗೆ ಮನ್ಯಾಗ ಯಾರನ್ನ ಕಂಡ್ರೆ ಆಗ ಬರುತ್ತಾ, ಯಾರನ್ನ ಕಂಡ್ರೆ ಆಗ ಬರಲ್ಲ, ನಿನ್ನ ಮೇಲೆ ಯಾರ್ಯಾರಿಗೆ ಸೇಡೈತಿ, ಯಾರ್ಯಾರಿಗೆ ಸಿಟ್ಟೈತಿ, ಈ ವಿಷಯನೂ ನನಗೆ ಗೊತ್ತೈತಿ. ಈ ಎಲ್ಲ ವಿಷಯ ನಿನಗೆ ಹೆಂಗೆ ಗೊತ್ತಾತು? ನೋಡು ಡಿಯರ್, ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನನಗೆ ಹೆಂಗೆ ಗೊತ್ತಾತು ಏನು ಎತ್ತ ಅಂತಂದು ಅದ್ರ ಬಗ್ಗೆ ಎಲ್ಲ ನೀನು ತಲೆನ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೋಡು ಡಿಯರ್, ಇಷ್ಟೆಲ್ಲ ಗೊತ್ತಿಳ್ಕೊಂಡು ಅವನಿಗೆ ಅಲ್ಲಿ ಬಂದು ಏನು ಮಾಡಬೇಕು ಅಂತ ಅನ್ನೋದನ್ನು ನೀ ನನಗೆ ಹೇಳ್ಕೊಡ್ಬೇಕಂತ ಅವಶ್ಯಕತೆ ಏನಿಲ್ಲ. ನನಗೆ ಗೊತ್ತೈತಿ ಏನು ಮಾಡ್ಬೇಕಂತಂದು. ನೀ ಒಂದು ಸ್ವಲ್ಪ ಯೋಚನೆ ಮಾಡು. ಏ ಲೂಫರ್, ನನ್ನ ಮಗನ ತಪ್ಪು ಮುಚ್ಚಿಕೊಂಡಿಡ ಆ ಫೋನ, ನನಗೆ ಪಿತ್ತ ನೆತ್ತಿಗೆ ಹೋಗ್ಬೇಡ. ನೋಡು, ಇಷ್ಟೊತ್ತನ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಕೊತೀನಿ. ನನಗೂ ಹಂಗೆ ಮಾತಾಡಿದ್ರೆ ನಾನು ಚಂದನಾಗಿ ಮಾತಾಡ್ತೀನಿ. ನೀನೇನಾದರೂ ಈಗ ಮಾತಾಡ್ಕೊಂತಿಲ್ಲ, ಹಂಗೆ ಮಾತಾಡಿದ್ರೆ ನನಗೂ ಗೊತ್ತೈತಿ ಹೆಂಗೆ ಮಾತಾಡ್ಬೇಕಂತಂದು. ಈಗ ತಪ್ಪು ಹೇಳು, ಹಾಕ್ತೀಯಾ ಅಥವಾ ಇಲ್ಲ? ನನಗೊಂದು 5 ನಿಮಿಷ ಟೈಮ್ ಕೊಡು, ಯೋಚನೆ ಮಾಡಿ ವಾಪಸ್ ಫೋನ್ ಹಚ್ತೀನಿ. ಇದು ಕವಿತಾ ಅಂದ್ರೆ 5 ನಿಮಿಷ ಯಾಕೆ ಡಿಯರ್? 1 ಅವರ್ ಟೈಮ್ ತಗೋ. 1 ಅವರ್ ಟೈಮ್ ತಗೊಂಡು ಆರಾಮಾಗಿ ಕಾಲ್ ಮಾಡು. ಟೇಕ್ ಯುವರ್ ಓನ್ ಟೈಮ್. ಬಾಯ್ ಕವಿತಾ. ಸಾರಿ, ಬಾಯ್ ಡಿಯರ್ ಕವಿತಾ. ಬಾಯ್ ಸ್ವೀಟ್ ಹಾರ್ಟ್. ಮೊದಲು ಈ ಲೋಫರ್ ವಿಷಯನ ಡ್ಯಾಡಿಗೆ ಹೇಳಬೇಕು. ಡ್ಯಾಡಿ ಏನಾದರೂ ಮಾಡ್ತಾರ? ಇಲ್ಲ, ಇವನನ್ನು ಹಿಂಗೆ ಬಿಟ್ರೆ ಇವನು ನನ್ನ ನೆಮ್ಮದಿಯಿಂದ ಇರೋಕೆ ಬಿಡೋಂಗಿಲ್ಲ. ಮೊದಲು ಡ್ಯಾಡಿಗೆ ಹೇಳ್ತೀನಿ ಈ ವಿಷಯನ. ಕವಿತಾಂದು ಫೋನ್. ಲೇ ಗಂಗಾ, ಕವಿತಾ ಫೋನ್ ಹಚ್ಚಾಳ ನೋಡು, ಬಾ. ಹಲೋ ಮಗಳೇ, ಹೆಂಗದಿಯಮ್ಮ? ಆರಾಮದಿಯಾ? ಬದುಕೀನಿ, ಇನ್ನೂ ಸತ್ತಿಲ್ಲ. ಯಾಕೋ ಹಂಗಂತಿದಿ? ಏನಾತು? ಈಗ ಮನ್ಯಾಗ ಏನಾರ ಅಂದ್ರನ? ಏನಾರ ಜಗಳ ಆತನ? ಏನಾರ ಆದ್ರೆ ಹೇಳಿಲಿ, ನಾ ಮಾತಾಡ್ತೀನಂತ. ಯಪ್ಪ, ಮನೆಯಿಂದ ಬಿಟ್ಬಿಡು. ಮನೆಯಿಂದ ಇಲ್ಲಿ ಯಾವಾಗ ನೆಟ್ಟಿಗಿರ್ತಾರೆ ಅದನ್ನೆಲ್ಲ ನಾನು ನೋಡ್ಕೋತೀನಂತ. ಆ ಲೂಫರ್ ನನಗೆ ಮತ್ತೆ ಫೋನ್ ಮಾಡಿದ್ದ. ಫೋನ್ ಮಾಡೋದಲ್ದೆ 1,00,000 ರೂಪಾಯಿ ಹಾಕಿವಾಗ ಈಗಲೇ ನನ್ನ ಅಕೌಂಟಿಗೆ. ಇಲ್ಲ ಅಂದ್ರೆ ಎಲ್ಲ ವಿಷಯನೂ ಬಂದು ಮನೆಯಲ್ಲಿ ಹೇಳ್ಬಿಡ್ತೀನಿ ನೋಡಂತ ಹೆದರ್ಸಾಕುಂತಾನ ಡ್ಯಾಡಿ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಅವ್ನ ಸಲುವಾಗಿ. 2 ದಿನ ಆಯ್ತು ಹಿಂಗೆ ಕಾಟ ಕೊಡಾಕುಂತಾನ. ರೊಕ್ಕ ಹಾಕು ಅಂತ ಒಂದೇ ಇರಿಟೇಟ್ ಮಾಡಾಕುಂತ್ಬಿಟ್ಟಾನ. ಯಾಕವಾ ಅಷ್ಟು ಹೆದರ್ಸಿದ್ರೇನೋ ಅವ್ನು ಮತ್ತೆ ತನ್ನ ಚಾಳಿ ತಾನು ಬಿಡವಲ್ಲನ? ಮತ್ತೆ ಯಾವಾಗ ಫೋನ್ ಹಚ್ಚಿದ್ದ ನಿನಗ? ಈಗ 2 ನಿಮಿಷದಿಂದ ಅವನಿಂದ ನಿನಗೆ ಫೋನ್ ಹಚ್ಚಿ ನೋಡು. ಡ್ಯಾಡಿ, ನನ್ನ ಕೈಯಲ್ಲಿ ತಡ್ಕೊಳ್ಳೋದಾಗ ಆಗ್ತಿಲ್ಲ. ಅವ್ನು ಭಾಳ ಅಂದ್ರೆ ಭಾಳ ಇರಿಟೇಟ್ ಮಾಡಾಕುಂತಾನೆ. ಅಷ್ಟ ಅಲ್ಲ, ಎಷ್ಟು ಕ್ರಿಮಿನಲ್ ಆಗಾನಂದ್ರೆ ಅವನು. ಈಗ ಅಮೌಂಟ್ ಹಾಕಲಿಲ್ಲ ಅಂದರೆ ಸೀದಾ ಮನೆಗೆ ಬಂದು ಎಲ್ಲ ವಿಷಯನೂ ಹೇಳ್ತೀನಿ ಅಂತ ಅನ್ನಕುಂತಾನೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಡ್ಯಾಡಿ. ಅಲ್ಲಮ್ಮ ಕವಿತಾ, ನೀ ಎಲ್ಲದಿ ಏನು ಅನ್ನೋದು ಅವನಿಗೆ ಏನು ಗೊತ್ತೈತಿ? ಏನೂ ಗೊತ್ತಿಲ್ಲ. ನಿಮ್ಮ ಮನೆಯವ್ರು ಯಾರು, ನೀ ಎಲ್ಲದಿ, ನಿನ್ನ ಗಂಡ ಯಾರು, ಯಾವ ವಿಷಯನೂ ಅವನಿಗೆ ಗೊತ್ತಿಲ್ಲ. ಸುಮ್ಮನೆ ಹೇಳ್ತಾನೆ. ನೀನು ಅವ್ನ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸುಮ್ಮನಿರೋ. 2-3 ಸಲ ಫೋನ್ ಹಚ್ಚಿ ಸಾಕಾಗಿ ತಾನ ಬಾಯಿ ಮುಚ್ತಾನ.
ಡ್ಯಾಡಿ ಅವನಿಗೆ ಎ ಟು ಜೆಡ್ ವಿಷಯ ಎಲ್ಲ ತಿಳ್ಕೊಂಡಾನ. ನಮ್ಮ ಊರು ಯಾವುದು, ನಮ್ಮ ಮನೆ ಎಲ್ಲೈತಿ, ನಮ್ಮ ಮನ್ಯಾಗ ಯಾರ್ಯಾರು ಅದಾರ, ನಾನು ಯಾರು ಕಂಡ್ರೆ ಆಗ ಬರುತ್ತೆ, ಯಾರು ಕಂಡ್ರೆ ಆಗ ಬರಲ್ಲ, ಪ್ರತಿಯೊಂದು ವಿಷಯನೂ ತಿಳ್ಕೊಂಡಾನ ಡ್ಯಾಡಿ. ಅವನು ಪ್ರತಿಯೊಬ್ಬರ ಹೆಸರು ಹೇಳ್ದ, ನಮ್ಮ ಮನೆ ಎಲ್ಲೈತೆ ಅನ್ನೋದು ಹೇಳ್ದ. ಎಲ್ಲನೂ ಹೇಳಾನ ಅವನು. ಅವನಿಗೆಲ್ಲ ಗೊತ್ತಾಗೈತಿ, ಎಲ್ಲ ವಿಷಯ ತಿಳ್ಕೊಂಡಾನ ಅವನು. ಅದಕ್ಕೆ ನನಗೆ ಪದೇ ಪದೇ ಫೋನ್ ಮಾಡಕ್ಕಂತಾನ. ಇವಾಗ ಏನಾದರೂ ನೀವು ಮಾಡಲಿಲ್ಲ ಅಂದ್ರೆ ಅವ್ನು ಸೀದಾ ಮನೆಗೆ ಬರ್ತಾನೆ. ಅಲ್ಲ, 1,00,000 ನನಗೇನು ದೊಡ್ಡ ಅಮೌಂಟ್ ಅಲ್ಲ. ಇವಾಗ ಹಾಕಿದೆ ಅಂದ್ರೆ ಅದು ಖರ್ಚಾದ ತಕ್ಷಣ ಮತ್ತೆ ಇನ್ನೊಂದು 2 ದಿನದಲ್ಲಿ ಮತ್ತೆ ಫೋನ್ ಹಚ್ತಾನೆ, ಮತ್ತೆ ರೊಕ್ಕ ಹಾಕಂತಾನೆ. ಎಷ್ಟು ದಿನ ಅಂತ ಇವನು ಇರಿಟೇಷನ್ನ ತಡ್ಕೊಂಡಿರ್ಬೇಕು ನಾನು? ನನ್ನ ಗಂಡಂದು ಇವಾಗ ಗೌರ್ಮೆಂಟ್ ನೌಕರಿ ಹೋಗೈತಿ, ಮನ್ಯಾಗ ಅದಾನ ಅನ್ನೋ ವಿಷಯ ಕೂಡ ಅವನಿಗೆ ಗೊತ್ತಾಗೈತಿ, ಗೊತ್ತಾ? ಏನು ಹೇಳಾಕುಂತೀವ ನೀನು? ಎಲ್ಲ ವಿಷಯನ ಅವನಿಗೆ ಹೆಂಗೆ ಗೊತ್ತಾಗ್ತದೆ? ಹೆಂಗೆ ತಿಳ್ಕೊಂಡ ಅವನು? ಅದೆಲ್ಲ ನನಗೆ ಗೊತ್ತಿಲ್ಲ ಡ್ಯಾಡಿ. ಅದು ಇವಾಗ ಅದ್ರ ಬಗ್ಗೆ ವಿಚಾರ ಮಾಡೋ ಟೈಮ್ ಅಲ್ಲ. ನೋಡಿ ಡ್ಯಾಡಿ, ಅವನು ಬದುಕಿರೋ ತನಕ, ಅವನು ಇರೋ ತನಕ ನನಗೆ ನೆಮ್ಮದಿ ಇಲ್ಲ. ಅವನಿಗೆ ನೀವೇನಾದರೂ ಒಂದು ಗತಿ ತೋರಿಸ್ತೀರೋ ಅಥವಾ ಇಲ್ವೋ ಅದನ್ನು ಹೇಳಿಬಿಡ್ರಿ ನನಗೆ. ನಾನು ನಿಮಗೆ ಅದಕ್ಕೆ ಮೊನ್ನೆನೇ ಹೇಳಿದೆ, ಅವನಿಗೆ ಏನಾದರೂ ಒಂದು ಗತಿ ತೋರಿಸ್ಬಿಡಿ ಡ್ಯಾಡಿ, ವಾಪಸ್ ನನ್ನ ತಂಟೆಗೆ ಬರೋದಿಲ್ಲ, ನಾನು ಆರಾಮಾಗಿರ್ತೀನಿ ಅಂತಂದು. ನೀವೇ ಕೇಳಿಲ್ಲ ನನ್ನ ಮಾತು. ಇರ್ಲಿ ತಡಿ ಅಂತ ಬಿಟ್ರೆ ಇವಾಗ ನೋಡ್ರಿ, ಇಡೀ ಮನೆದು ಎಲ್ಲಾನು ವಿಷಯನೂ ತಿಳ್ಕೊಂಡ ನಾನು. ಅವನನ್ನು ಏನಾರ ನೀವು ಮಾಡ್ತೀರಾ ಅಥವಾ ನಾನು ಏನಾದರೂ ಮಾಡ್ಲಾ? ನನಗಿವಾಗ ನನ್ನ ಜೀವನ ಅಷ್ಟ ಮುಖ್ಯ. ನನ್ನ ಜೀವನದಲ್ಲಿ ನಾನು ಆರಾಮಾಗಿ ನೆಮ್ಮದಿಯಿಂದ ಇರ್ಬೇಕಂತಂದ್ರೆ ಅವನು ಜೀವಂತವಾಗಿರಬಾರ್ದು. ನಾನಂತೂ ಇಷ್ಟು ಹೇಳೀನಿ. ಇದ್ರ ಮೇಲೆ ಏನು ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಹೇಳಿ ಡ್ಯಾಡಿ, ನಾನೇ ಏನಾದರೂ ಮಾಡ್ತೀನಿ. ಬೇಡ, ನೀನೇನು ಮಾಡೋದು ಬೇಡ. ಇವೆಲ್ಲ ಭಾಳ ಸೂಕ್ಷ್ಮ ವಿಚಾರ ಅದಾವು. ಇದನ್ನೆಲ್ಲ ನಾನು ನೋಡ್ಕೋತೀನಂತ. ಇವತ್ತು ಒಂದಿನ ಟೈಮ್ ಕೊಡು. ನಾಳೆ ಅನ್ನಷ್ಟೇ ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿರುತ್ತೆ, ಸರಿನಾ? ಅವನು ವಾಪಸ್ ಫೋನ್ ಮಾಡಿದ್ರೆ ನಾನು ಏನು ಮಾಡಲಿ ಡ್ಯಾಡಿ? ಅವನು ವಾಪಸ್ ಫೋನ್ ಮಾಡಿದ್ರೆ ಸದ್ಯಕ್ಕೆ ನೀನು ಒಂದು 50,000 ಅಮೌಂಟ್ ಹಾಕಿರು. ಅಷ್ಟರಲ್ಲಿ ಅದು ಖರ್ಚು ಮಾಡೋಷ್ಟರಲ್ಲಿ ಅವನನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ನಾನು, ಸರಿನಾ? ನನ್ನ ಅಕೌಂಟಲ್ಲಿ ಅಮೌಂಟ್ ಖಾಲಿ ಆಗಿದೆ, ನಂಗೊಂದು 5,00,000 ಟ್ರಾನ್ಸ್ಫರ್ ಮಾಡಿ ಡ್ಯಾಡಿ. ಸರಿ, ನಾವು 5 ಯಾಕೆ 10 ಟ್ರಾನ್ಸ್ಫರ್ ಮಾಡಿರ್ತೇನಂತ ನೀನು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅವ್ನಿಗೆ ಸದ್ಯಕ್ಕೆ ಎಷ್ಟು ಬೇಕಷ್ಟು ಹಾಕಿ, ಉಳಿದಿದ್ರಲ್ಲಿ ನಿಂಗೆ ಏನು ಬೇಕು ಅದನ್ನೆಲ್ಲ ತೊಗೊಂಡು ನೀನು ಆರಾಮಾಗಿರು. ಅವನ ಬಗ್ಗೆ ನಾನು ನೋಡ್ಕೋತೀನಂತ. ಸರಿ ಡ್ಯಾಡಿ, ಇಲ್ಲ ಫೋನು? ಸರಿ ಆತು. ರೀ ಏನ್ರಿ ನೀವು ನನ್ನ ಕೈಯಾಗ ಫೋನ್ ಕೊಡ ಅಂತ ಹೇಳಷ್ಟಿಗೆ ಫೋನೇ ಇಟ್ಬಿಟ್ರಲ್ಲ. ನೀವಷ್ಟೇ ಮಾತಾಡ್ಬೇಕಣ್ಣ ನಿಮ್ಮ ಮಗಳ ಜೊತೆ, ನಾನು ಮಾತಾಡಬಾರ್ದನ? ಅಲ್ಲಿಂದ ಉದ್ರಕೊಂಡು ಬರಾಕುಂತೀನಿ ತಡೀರಿ ಅಂತಂದು. ನೀವು ನೋಡಿದ್ರೆ ಫೋನ್ ಇಟ್ಟ ಬಿಟ್ರಿ. ಮೊದಲ ಒಂದು ದೊಡ್ಡ ಸಮಸ್ಯೆ ಆಗೈತಂತ ನಾನು ಯೋಚನೆ ಮಾಡಾಕೊಂತೀನಿ. ಈಕಿ ಒಂದು ಫೋನಾಗ ಮಾತಾಡ್ತಾ ಅಂತ ಸ್ವಲ್ಪ ಸುಮ್ಮನೆ ಇದ್ಬಿಡು. ಮೊದಲ ಟೆನ್ಷನ್ ಆಗೋದೀನಿ ನಾನು. ಯಾಕ್ರಿ, ಏನಾತು ಅಂತ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು? ಏನಾತು? ಮತ್ತೇನೋ ಅವ್ರ ಮನೆಗೆ ಜಗಳ ಮಾಡಿದ್ರಂತಾನೆ ಏನಾರ? ಅದಾನಲ್ಲ ಆ ಲೂಫರ್ ಫೋನ್ ಮಾಡಿದ್ದ ಅಂತ ಮತ್ತೆ ಇರಿಟೇಷನ್ ಮಾಡಾಕೊಂತಾನಂತ ಕವಿತಾಗ. ಅವಂದರ ಏನು ಕಾಟ ಆಗೈತಂದ್ರ ನನ್ನ ಮಗಳಿಗೆ ನೆಮ್ಮದಿಯಿಂದ ಇರಾಕ ಬಿಡವಲ್ಲ ಅವನು. ಮತ್ತೇನು ಹರ್ದಾಗೈತಂತ ಫೋನ್ ಹಚ್ಚಾನಂತ ಅವನು. ಅದಕ್ಕೆ ನಾನು ಅವಾಗ ಬಡ್ಕೊಂಡೆ, ಅವನನ್ನು ಉಳ್ಸಕ್ಕೆ ಹೋಗ್ಬೇಡ್ರಿ ಅಂತಂದು. ಆಕೆ ಮದುವೆಗಿಂತ ಮುಂಚೆನ ಹೇಳಿದ್ರೆ ನನ್ನ ಮಾತು ಕೇಳಿದ್ರೆ ನೀವು ಕೇಳಿಲ್ಲ, ಹೆದರಿಸಿ ಬೆದರಿಸಿದು ಮಾಡಿದ್ರೆ. ಇವಾಗ ನೋಡ್ರಿ ಕುತ್ತಿಗೆ ಬಂದು ಕುಂತೈತಿ. ಈಗ ಏನು ಮಾಡ್ಬೇಕಂತದಿರಿ? ಸದ್ಯಕ್ಕೆ ಅವ್ನು ಕೇಳಿದಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡು, ಮುಂದಿಂದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳೀನಿ. ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ದೈತಿ. ನಾನು ಹೊರಗಡೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು ನೋಡು. ಅಂದಂಗೆ ಈ ವಿಷಯ ನಮ್ಮಿಬ್ರ ಮಧ್ಯೆನೇ ಇರಲಿ. ಯಾವುದೇ ಕಾರಣಕ್ಕೂ ಮಗ ಸೊಸೆಗೆ ಮಾತ್ರ ಗೊತ್ತಾಗಬಾರ್ದು. ಹುಷಾರಾಗಿರು ಏನು? ಸರಿ ಆಯ್ತು ತಗೋರಿ. ಅವ್ರು ಹೆಂಗೋ ಮನೆ ಆಗಿಲ್ಲಲ್ಲ, ಅವ್ರಿಗೇನು ಗೊತ್ತಿಲ್ಲ. ನೀವು ಆದಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಿರಿ, ಇಲ್ಲ ಅಂದ್ರೆ ಮತ್ತೆ ಕೇಸ್ ಕುತ್ತಿಗೆ ತನಕ ಬಂದು ಕುತ್ಕೊಳುತ್ತೆ. ಇಂಥ ಎಷ್ಟು ಕೇಸನ್ನು ನೋಡಿಲ್ಲ ನಾನು. ಏನು ತಲೆ ಕೆಡ್ಸ್ಕೊಬೇಡ, ನಾನು ನೋಡ್ಕೋತೀನಂತ. ಹುಷಾರು ನೋಡು. ಸರಿ ಆತ್ರಿ. ನನ್ನ ಮಗಳು ಆರಾಮಾಗಿ ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡಾಕೊಂಡ್ಬಿಟ್ಟೈತಿ. ಛೇ, ಈ ಲೋಫರ್ ನನ್ನನ್ನು ಎದುರು ಹಾಕೊಂಡಿ ಅಂದ್ರೆ ನಿನ್ನ ಜೀವನ ಅದು ಯಾವ ಪರಿಸ್ಥಿತಿಗೆ ಬಂದು ನಿಲ್ಲತ್ತೆ ಅನ್ನೋದನ್ನು ಇವತ್ತು ನೀನು ಕಂಡ್ಕೋತೀರಿ. ಇನ್ನೊಂದು ಸಲ ನನ್ನ ತಂಟೆಗೆ ಬರೋದಕ್ಕೂ ಎದುರಿರ್ಬೇಕು ನೀನು. ಹಂಗಾಗತ್ತೆ ನೋಡಿ ಇವಾಗ ನೀನು ಪರಿಸ್ಥಿತಿ. ಮೊದಲು ಹೋಗಿ ಫ್ರೆಶ್ ಅಪ್ ಆಗಬೇಕು. ಹೊರಗಡೆಯಿಂದ ಬಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅನ್ನೋಷ್ಟಿಗೆ ಇಲ್ಲಿ ಲೋಫರಿಂದ ಕಾಟ ತಲೆ ಸಿಡಿತಿದೆ. ಮೊದಲು ಫ್ರೆಶ್ ಅಪ್ ಆಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿತೀನಿ.